ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟಸ್ ದುನಿಯಾ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಅರಳಿ ಮರ ಮತ್ತೆ ಬೇವಿನ ಮರ ಒಟ್ಟಿಗೆ ಇರೋದು ನೋಡಿ ನಾನು ಯಾವುದೋ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಅನ್ಕೊಂಡಿರ್ತೀರಾ ಅಲ್ವಾ? ನೋ ನೋ ನೋ, ನಾನಿವತ್ತು ದೇವಸ್ಥಾನಕ್ಕೆ ಬಂದಿಲ್ಲ. ಮೋನಿ ಅವರ ಬೆಸ್ಟ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ ಅಂತಾನೆ ಹೇಳ್ಬೋದು, ರಾಜು ಅಣ್ಣ ಅಂತ ದಾವಣಗೆರೆಯಲ್ಲಿರೋದು, ಅವ್ರ ಮನೆಗೆ ಬಂದಿದ್ದೀನಿ. ನೋಡಿ, ದೇವಸ್ಥಾನದಲ್ಲೇ ಹುಡುಕೊಂಡು ಹೋಗ್ತೀವಿ. ಅರಳಿ ಮರ ಬೇವಿನ ಮರ ಒಟ್ಟಿಗೆ ಇರೋದು ಬೇಕು ಪೂಜೆ ಮಾಡೋಕ್ಕೆ, ಪ್ರದಕ್ಷಿಣೆ ಹಾಕೋಕ್ಕೆಲ್ಲ ಅಂತ. ಇವ್ರಿಗೆ ಮನೆ ಮುಂದೆನೇ ಸಿಕ್ಕಿದೆ. ಅದಕ್ಕೆ ನಾನು ಅರಳಿ ಮರದ ಕೆಳಗಡೆನೆ ನಿಂತ್ಕೊಂಡು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಮಾಡಬೇಕು ಆ್ಯಕ್ಚುಲಿ ಅಲ್ವಾ ಸ್ನೇಹಿತರೆ? ನೋಡಿದ್ರಲ್ವಾ ಎಷ್ಟು ಒಂದು ಪಾಸಿಟಿವ್ ವೈಬ್ಸು. ಒಂದು ದೇವಸ್ಥಾನದಲ್ಲಿರೋ ಮರ ಮನೆ ಮುಂದೆನೇ ಇದೆ ಅಂದರೆ ಖುಷಿ ಆಗುತ್ತೆ. ದಾವಣಗೆರೆಗೆ ಬಂದಮೇಲೆ ಇಲ್ಲಿದೊಂದು ಫೇವ್ರೇಟು ಎಲ್ಲರಿಗೂ. ದಾವಣಗೆರೆ ಅಂದ ತಕ್ಷಣ ನೆನಪಾಗದೆ ದಾವಣಗೆರೆ ಬೆಣ್ಣೆ ದೋಸೆ. ಇವಾಗ ನಾವು ಬ್ರೇಕ್ಫಾಸ್ಟಿಗೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಕ್ಕೆ ಅಂತಲೇ ಹೊರಟಿದ್ದೀವಿ. ಬಂದು ಕಡೂರಿಂದ ದಾವಣಗೆರೆಗೆ ಡೈರೆಕ್ಟ್ ಟ್ರೈನ್ ಇತ್ತು, ಅಲ್ಲಿಗೆ ಅದ್ರಲ್ಲಿ ಬಂದ್ವಿ. ಆ್ಯಸ್ ಯೂಶುವಲ್ ನನ್ನ ಕಸಿನ್ ಅಂತಿದ್ದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಅದು ಯಾರು. ಕವಿ ಸೂರಿ ಬೆಂಗಳೂರಿಂದ ಡೈರೆಕ್ಟ್ ಕಡೂರಿಗೆ ಬಂದರು. ಅವ್ರದ್ದು ಅಂದರೆ ಏನೋ ಪರ್ಸ್ನಲ್ ಕೆಲಸಕ್ಕೋಸ್ಕರನೇ ನಾವು 4 ಜನ ದಾವಣಗೆರೆಗೆ ಬಂದಿರೋದು. ಅವರು ಸಹ ಇವಾಗ ನನ್ನ ಜೊತೆನೇ ಇದ್ದಾರೆ. ಈಗ ಸದ್ಯಕ್ಕೆ ಇಲ್ಲಿ ಕವಿ ಇದ್ದಾಳೆ. ಕವಿ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ವೇಸ್ ಎಷ್ಟೊತ್ತಿಗೆ ಬಂದ್ರು ಫುಲ್ ಜೋಶ್ ಆಗಿ ಎನರ್ಜೆಟಿಕ್ ಆಗಿ ಬಂದಿ. ನಾವು ಎನರ್ಜೆಟಿಕ್ ಆಗಿ ಬರ್ತೀವಿ, ನೋಡೋರು ಬೇಜಾರು ಮಾಡ್ಕೋಬಹುದು. ಅದಕ್ಕೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ರಾಜು ಅಣ್ಣನೇ ಇಲ್ಲೆಲ್ಲೋ ದಾವಣಗೆರೆ ಬೆಣ್ಣೆ ದೋಸೆ ತುಂಬ ಚೆನ್ನಾಗಿ ಮಾಡ್ತಾರೆ, ಅಲ್ಲಿಗೆ ಹೋಗೋಣ ಅಂತ ಅಂದರು. ಆಂಟಿ ಇಲ್ಲಿ ಇಡ್ಲಿಗೆ ಹಾಕೊಂಡಿದ್ದಾರೆ. ಆ್ಯಕ್ಚುಲಿ ರಾಜು ಅಣ್ಣವರು ತಮಿಳಿಯನ್ಸ್, ಒಳ್ಳೆ ಇಡ್ಲಿ ಮಾಡ್ತಾರೆ. ಆಂಟಿ ಸೂಪರಾಗಿ ಇಡ್ಲಿ ಮಾಡ್ತಾರೆ. ನಾನು ಇದು ಸೆಕೆಂಡ್ ಟೈಮ್ ಆಂಟಿ ಮನೆ ಬಂದಿರೋದು, ರಾಜು ಅಣ್ಣನ ಮನೆಗೆ. ನಾನು ಆಂಟಿ ಮಾಡಿರೋ ಇಡ್ಲಿ ತಿಂದಿದ್ದೀನಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಆದರೂ ಇವಾಗ ದೋಸೆ ತಿನ್ಕೊಂಬಂದು ಆಮೇಲೆ ಮಧ್ಯಾಹ್ನ ಇಡ್ಲಿ ತಿನ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ ಕವಿ? ಹೌದು. ಹೆಂಗೆ ಅನ್ನಿಸ್ತಾ ಇದೆ ದಾವಣಗೆರೆ? ಸೂಪರ್ ಆಗಿದೆ ದಾವಣಗೆರೆ. ಆ್ಯಕ್ಚುಲಿ ಇವಳೇ ಗೊತ್ತಾ, ನೆನೆ ನೈಟ್ ದಾವಣಗೆರೆ ಬೀಟ್ಸ್ ಆಗ್ತಿದ್ವಾ, ಸುಮ್ಮನೆ ಹಾಗೆ 1-2 ರೌಂಡು ಚಾಟ್ಸ್ ತಿನ್ನೋಕ್ಕೆಲ್ಲ ಹೋಗಿದ್ವಿ. ಇಲ್ಲಿ ಒಂದು ಒಳ್ಳೆ ಚಾಟ್ಸ್ ಅಂಗಡಿನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ತುಂಬ ಹಳೆಯದು, 1978ಇಂದ ಆ ಪಾನಿಪುರಿ ಗಾಡಿ ಇದ್ದಿದ್ದು ಇವಾಗ ಒಂದು ಅಂಗಡಿ ಆಗಿ ಅಲ್ಲಿಗೆ ಸಿಹಿ ಕೈ ಚಂದ್ರವರೆಲ್ಲ ಬಂದು ಅದು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಚೆನ್ನಾಗಿತ್ತು, ತುಂಬ ಕ್ರೌಡ್ ಇತ್ತು. ಅದನ್ನು ನಾನು ಲಾಂಗ್ ವಿಡಿಯೋ ಮಾಡಿಲ್ಲ, ಶಾರ್ಟ್ಸಲ್ಲಿ ಮಾಡಿದ್ದೀನಿ. ಶಾರ್ಟ್ಸ್ ಅಪ್ಲೋಡ್ ಸಹ ಮಾಡಿದ್ದೀನಿ, ಆಲ್ರೆಡಿ ನೋಡಿರ್ತೀರ ಅಂತ ಭಾವಿಸ್ತೀನಿ. ಅದೇ ದಾವಣಗೆರೆ ಸುತ್ತಾಡ್ತಾ ದಾವಣಗೆರೆನೇ ಚೆನ್ನಾಗಿದೆ ಕಾಣ್ತಿದ್ದು. ಚಿಕ್ಕಮಂಗ್ಳೂರಲ್ಲಿದ್ದಾಗ ಚಿಕ್ಕಮಂಗ್ಳೂರು ಚೆನ್ನಾಗಿದೆ ಅಂತಿರ್ತಾಳೆ, ಈಗ ದಾವಣಗೆರೆ ಎಕ್ಸ್ಪ್ಲೋರ್ ಮಾಡಬೇಕು. ದಾವಣಗೆರೆನು ಒಂದೇನಂದ್ರೆ ಇಲ್ಲೂ ಚೆನ್ನಾಗಿ ಮಳೆ ಆಗ್ತಾ ಇದೆ, ಸೊ ತಂಪಾಗಿದೆ, ಚೆನ್ನಾಗಿ ಅನ್ನಿಸ್ತಾ ಇದೆ ಸ್ನೇಹಿತರೆ. ನೋಡೋಣ. ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ ಇವಾಗ 9:30 ಆಗಿದೆ, ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ ನಾವು ಟ್ರೈನ್ ಹತ್ತಿ ನಮ್ಮ ಮನೆ ಸೇರೋ ತನಕ ಅಥವಾ ಟ್ರೈನ್ ಹತ್ತೋ ತನಕನಾದ್ರೂ ನಾನು ವಿಡಿಯೋ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನೇನಾಗುತ್ತೆ, ಎಲ್ಲೆಲ್ಲಿಗೆ ಹೋಗ್ತೀವಿ, ಹೇಗಿರುತ್ತೆ ನಿಮಗೂ ತೋರಿಸ್ತೀವಿ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೀವು ಸಹ ವಿಡಿಯೋದಲ್ಲಿ ಏನು ಮಾಡಬೇಕು, ನನ್ನ ಜೊತೆ ವಿಡಿಯೋ ನೋಡಿ ಎಲ್ಲ ಸ್ಕಿಪ್ ಮಾಡ್ತೀರಾ, ವಿಡಿಯೋ ನೋಡಿ. ಆದಷ್ಟು ಇವತ್ತು ಎಲ್ಲೆಲ್ಲಿಗೆ ಹೋಗ್ತೀವಿ ಅದನ್ನೆಲ್ಲ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದೇ ಸಿಗ್ತೀನಿ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ಹೋಟೆಲಲ್ಲಿ. ನೋಡಿ, ಇದು ರಾಜು ಅಣ್ಣನ ಮನೆ. ನಾನು ಒಳಗೆಲ್ಲ ಹೋಮ್ ಟೂರ್ ಎಲ್ಲ ಮಾಡಕ್ಕೆ ಹೋಗಲ್ಲ. ರಾಜೇಶ್ವರಿ ನೋಡಿ, ಇವರೇ ರಾಜು ಅಣ್ಣ. ರಾಜು ಅಣ್ಣನ ಫ್ರೆಂಡ್ ಇವರು. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ರಾಜು ಅಣ್ಣ ಹೇಳಿ. ಹಾಯ್ ಹಾಯ್ ಗೈಸ್. ಇವಾಗ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಈಗ ನಿಮಗೆ ವಸಂತ ಬೆಣ್ಣೆ ದೋಸೆ ಹೋಟ್ಲ್ ಅಂತ ಹೇಳಿ ಒಳ್ಳೆ ಬೆಣ್ಣೆ ದೋಸೆ ತಿನ್ನಿಸ್ತೀನಿ. ವೆರೈಟಿ ದೋಸೆ ಸಿಗುತ್ತೆ ನಿಮಗೆ.
ಆದ್ರೆ ನಾವು ದಾವಣಗೆರೆ ಬೆಣ್ಣೆ ದೋಸೆ ತಿಂತೀವಿ ನೀವು ದಾವಣಗೆರೆ ಬಂದ್ಮೇಲೆ ಇದನ್ನ ಟೇಸ್ಟ್ ಮಾಡಲೇಬೇಕು ನೀವು. ಅಲ್ವಾ? ಪರ್ಪಸ್ಫುಲಿ ಅದಕ್ಕೋಸ್ಕರನೇ ನಾನು ಕರ್ಕೊಂಡು ಅಷ್ಟು ಚೆನ್ನಾಗಿರುತ್ತೆ ಆ ಹೋಟ್ಲಲ್ಲಿ. ಅಷ್ಟು ಚೆನ್ನಾಗಿರುತ್ತೆ. ನೀವು ಎಲ್ಲ ನೆಕ್ಸ್ಟ್ ದಾವಣಗೆರೆಗೆ ಬಂದ್ರೆ ಆ ಹೋಟೆಲ್ ವಿಸಿಟ್ ಮಾಡ್ಬೋದು. 100% ಯಾರು ಬೇಕಾದ್ರೂ ಬರ್ಬೋದು. ದಾವಣಗೆರೆ ಬೆಣ್ಣೆ ದೋಸೆ ಅಂತೇಳಿ ನಿಮಗೆ ಕರ್ನಾಟಕದಾದ್ಯಂತ ತುಂಬಾ ಹೋಟ್ಲುಗಳು ಸಿಗುತ್ತೆ. ಆದರೆ ಅಥೆಂಟಿಕ್ ಬೆಣ್ಣೆ ದೋಸೆ ತಿನ್ಬೇಕು ಅಂತ ಹೇಳಿದ್ರೆ ದಾವಣಗೆರೆಲ್ಲೇ ತಿನ್ಬೇಕು. ಸೊ ಮೈ ಕ್ಲೋಸ್ ಫ್ರೆಂಡ್ ಮಿಸ್ಟರ್ ರಾಜೇಶ್ ಈ ಸಜೆಸ್ಟಿಂಗ್ ಯಾವ್ದಪ್ಪ? ವಸಂತ ಬೆಣ್ಣೆ ದೋಸೆ ವಸಂತ ಬೆಣ್ಣೆ ದೋಸೆ ಹೋಟೆಲ್. ನಾವೆಲ್ಲ ದಾವಣಗೆರೆಯಲ್ಲಿ ಇರುವಾಗ ಸಾಗರ್ ಬೆಣ್ಣೆ ದೋಸೆ ಹೋಟ್ಲ್ ಗೊತ್ತಿತ್ತು, ಕೊಟ್ಟೂರೇಶ್ವರ ಗೊತ್ತಿತ್ತು. ಇದು ಹೊಸದು ಯಾವುದೋ ಒಂದು ಸಜೆಸ್ಟ್ ಮಾಡ್ತಾ ಇದ್ದಾರೆ ಇವತ್ತು. ಕೊಟ್ಟೂರೇಶ್ವರ ಬ್ರಾಂಚಸ್ ಬಹಳ ಹತ್ರ ಇದಾವೆ, ಬಟ್ ಇವ್ರದ್ದು ನೋ ಬ್ರಾಂಚಸ್, ಒಂದೇ ಒಂದು ಮೈನ್ ಬ್ರಾಂಚ್ ಅಷ್ಟೇ. ಸೊ ಯಾರೆಲ್ಲ ದಾವಣಗೆರೆಗೆ ಬರ್ತಾ ಇದ್ದೀರಾ, ದಾವಣಗೆರೆಗೆ ಬಂದವರು ವಸಂತ ಬೆಣ್ಣೆ ದೋಸೆ ಹೋಟೆಲನ್ನ ವಿಸಿಟ್ ಮಾಡಿ. ಅಡ್ರೆಸ್ ಹೇಳಮ್ಮ? ಅಡ್ರೆಸ್ MCC B ಬ್ಲಾಕ್, BIT ರೋಡ್, ದಾವಣಗೆರೆ. ಸಿಗೋಣ ಬೆಣ್ಣೆ ದೋಸೆ ಜೊತೆಗೆ. ಬಾಯ್ ಬಾಯ್. ಆಯ್ತಾ? ಬೆಣ್ಣೆ ನಿಮಗೆ ಗೊತ್ತಾ ರಾಜಣ್ಣ ಗೊತ್ತಿಲ್ಲ? ಎಲ್ಲಿಗೆ ಹೋಗುತ್ತೆ? ಎಲ್ಲಿಗೆ ಹೋಗುತ್ತಣ್ಣ? ರಾಜಣ್ಣ ಎಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗುತ್ತೆ. ಸ್ನೇಹಿತರೆ, ಮೋನಿ ಅವರ ಚೈಲ್ಡ್ಹುಡ್ ಆಗಿರ್ಬೋದು ಅಥವಾ ಅವ್ರ ಎಜುಕೇಷನ್ ಫುಲ್ ಕಳೆದಿರೋದೆಲ್ಲ ದಾವಣಗೆರೆಯಲ್ಲೇ ಅಂತಲೇ ಹೇಳ್ಬೋದು. ಬಿಕಾಸ್ ಅವ್ರ ದೊಡ್ಡಪ್ಪ ಮತ್ತು ಚಿಕ್ಕಪ್ಪ ದಾವಣಗೆರೆಯಲ್ಲೇ ಇದ್ದಿದ್ದರಿಂದ ಇವರು ಸಹ ದಾವಣಗೆರೆಯಲ್ಲೇ ಅವ್ರ ಜೊತೆನೇ ಇದ್ದಿದ್ದು. ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿ ಕಂಪ್ಲೀಟ್ ಆಗೋ ತನಕನೂ ಅವರು ದಾವಣಗೆರೆಯಲ್ಲೇ ಓದಿರೋದು. ಹಾಗಾಗಿ ದಾವಣಗೆರೆ ಅವರಿಗೆ ತವರೂರು ಅಂತ ಅಂದರೆ ತಪ್ಪಾಗೋದಿಲ್ಲ. ನಾವು ಯಾವ್ದಾದ್ರು ಒಂದು ರೋಡಲ್ಲಿ ಆ ಕಡೆ ಹೋಗ್ತಾ ಇದ್ದರೆ ಫಸ್ಟ್ ನಮ್ಮ ಮನೆ ಇಲ್ಲಿ ಇತ್ತು, ನೆಕ್ಸ್ಟ್ ನಾವು ಆ ಕಡೆ ಶಿಫ್ಟ್ ಆದ್ವಿ, ಈ ಕಡೆ ಶಿಫ್ಟ್ ಆದ್ವಿ, ಇಲ್ಲಿ ಓಡಾಡ್ತಾ ಇದ್ವಿ, ಅಲ್ಲಿ ಓಡಾಡ್ತಾ ಇದ್ವಿ. ನಿಂಗೆ ಅದು ನೆನಪಿದ್ಯಾ ಮಗ, ಇದು ನೆನಪಿದ್ಯಾ ಮಗ ಅಂತ ರಾಜು ಅಣ್ಣನ ಜೊತೆ ಎಲ್ಲ ತುಂಬ ಚರ್ಚೆ ಮಾಡಿಕೊಂಡು ಅವ್ರ ಫ್ಲ್ಯಾಶ್ ಬ್ಯಾಕ್ ಸ್ಟೋರೀಸ್ನೆಲ್ಲ ನಮಗೂ ಸಹ ಹೇಳ್ತಾ ಫನ್ನಿ ಆಗಿತ್ತು, ಕೇಳೋಕ್ಕೂ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು, ಟೈಮ್ ಪಾಸ್ ಸಹ ಆಯಿತು. ಮಾತಾಡ್ಕೊಂಡು ಇವಾಗ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲಿಗೆ ಬಂದಿದ್ದೀವಿ. ನೋಡೋಣ, ಇವತ್ತು ಸಂಡೇ ಆಗಿರೋದ್ರಿಂದ ಕ್ರೌಡ್ ಅಂತೂ ಇದ್ದೇ ಇರುತ್ತೆ. ದೋಸೆ ಹೇಗಿದೆ, ಟೇಸ್ಟ್ ಹೇಗಿದೆ ಅದನ್ನೆಲ್ಲ ನಾನು ತೋರಿಸ್ತೀನಿ. ಬನ್ನಿ ಇವತ್ತು ಸದ್ಯಕ್ಕೆ ಹೋಟೆಲ್ ಒಳಗೆ ಹೋಗೋಣ. ಸ್ನೇಹಿತರೆ, ನೋಡ್ತಿದ್ದೀರಲ್ಲ ಯಾವ ರೀತಿ ಒಂದು ದೊಡ್ಡ ಬಾಕ್ಸಲ್ಲಿ ಬೆಣ್ಣೆನ ಇಟ್ಕೊಂಡಿದ್ದಾರೆ ಅಂದರೆ ನೋಡೋದಕ್ಕೆ ಖುಷಿ ಆಗುತ್ತೆ. ತುಂಬಾ ದೊಡ್ಡ ಹೋಟೆಲು. ಈ ಥರ ದೋಸೆ ಹೆಂಚು 4ರಿಂದ 6 ದೋಸೆ ಹೆಂಚಿತ್ತು ಸ್ನೇಹಿತರೆ. ಎಲ್ಲ ಹೆಂಚು ಮೇಲೂ ದೋಸೆ ನಾನ್ ಸ್ಟಾಪ್ ಹಾಕ್ತಾನೇ ಇದ್ದರು. ಹಾಗಾಗಿ ಎಷ್ಟೇ ಕ್ರೌಡ್ ಬಂದ್ರೂ ತುಂಬ ವೆಯ್ಟಿಂಗ್ ಅನ್ನೋದು ಇರಲಿಲ್ಲ. ನಾವು ಹೋಗಿ ಕೂತ್ಕೊಂಡು ಒಂದು 3 ಮಿನಿಟ್ಸ್ ಒಳಗಡೆ ನಮಗೆ ಸರ್ವ್ ಮಾಡಿದ್ರು. ಹಾಗಾಗಿ ತುಂಬ ಹಸ್ಕೊಂಡು ಹೋದ್ರೂ ಇಮಿಡಿಯೇಟಾಗೆ ನಾವು ತಿಂಡಿ ತಿಂದ್ಬಿಡ್ಬೋದು. ಅದೊಂದು ನಂಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸ್ ಹೇಳಬೇಕು ಅಂತ ಅಂದರೆ ಆ್ಯಸ್ ಯೂಶ್ವಲ್ ದಾವಣಗೆರೆ ಬೆಣ್ಣೆ ದೋಸೆ ಅಲ್ವಾ, ಇಷ್ಟೇ ಆದರೂ ಬೆಣ್ಣೆನ ಚೆನ್ನಾಗಿ ಹಾಕಿರ್ತಾರೆ. ಸೊ ಸ್ವಲ್ಪ ಡಯಟ್ ಕಾನ್ಷಿಯಸ್ ಇರೋರಿಗೆ ಮತ್ತು ಫುಡ್ ಕಂಟ್ರೋಲಲ್ಲಿ ಇರೋರಿಗೆ, ಅಂದರೆ ಫುಡ್ ಕಂಟ್ರೋಲ್ ಮಾಡೋರಿಗೆ ಅಷ್ಟು 1 ದೋಸೆ 2 ದೋಸೆ ತಿನ್ಬೋದು ಅಷ್ಟೇ.
ಚೆನ್ನಾಗಿತ್ತು. ಬೆಣ್ಣೆ 3 ದೋಸೆ ಕೊಟ್ಟಿದ್ರು. ಬೆಣ್ಣೆಲಿ ಮುಳುಗಿಸ್ಬಿಟ್ಟಿದ್ರು. 3 ದೋಸೆ ಕೊಟ್ಟಿದ್ರು ಚಿಕ್ಕದು. ನಾವು ಅಂದರೆ ಸರಿ ಹೋಗ್ಬೋದು, ಇಲ್ಲಾಂದ್ರೆ ಇನ್ನೊಂದು ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಪ್ಲೇನ್ ದೋಸೆ ಏನಾದರೂ. ಬಟ್ ಆ 3 ದೋಸೆಲಿ 2 ದೋಸೆ ತಿನ್ನೋಷ್ಟೊತ್ತಿಗೆ ಸುಸ್ತಾಯಿತು. 3ನೇ ದೋಸೆ ಕಷ್ಟದಲ್ಲಿ ಬಿಡಬಾರ್ದು ಅಂತ ತಿಂದಿದ್ದೀವಿ ಅಲ್ವಾ. ತುಂಬ ಬಟ್ ಚೆನ್ನಾಗಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಅಥೆಂಟಿಕ್ ಬೆಣ್ಣೆ ದೋಸೆ ತಿನ್ನಬೇಕು ಅಂದರೆ ನೀವು ದಾವಣಗೆರೆಗೆ ಬರಬೇಕು, ತುಂಬ ಚೆನ್ನಾಗಿದೆ. ಎಲ್ಲೋದ್ರು ಇವರೆಲ್ಲರೂ? ಕಾರ್ ಇದೆ, ಗಾಡಿ ಇದೆ, ಬಾಡಿ ಸಿಸಿ. ಎಲ್ಲೋದ್ರೆ ಕಾಫಿ ಕುಡಿಬೇಕು. ನಾವೆಲ್ಲೋದ್ರು ಅಂತ ಹುಡುಕ್ತಾ ಇದೀವಿ. ಇದೇನು ಕಾಫಿನಾ? ಹಾಲು ಒಂದು ಬಾದಾಮಿ ಪುಡಿ, ಆ ಕೆನೆ ಥರ ಇರೋದು ಕೆನೆ ಸೋರ್ಸ್ಬಿಟ್ಟು ಕುಡಿ ಅಷ್ಟೇ. ಅಲ್ಲ, ಆ ದೋಸೆ ತಿಂದರೆ ಬಿಸಿ ಕುಡಿಲೇಬೇಕು. ಚಾಯ್ ಗರಂ ಅಂತ ವಸಂತ ಬೆಣ್ಣೆ ದೋಸೆ ಹೋಟೆಲ್ ಪಕ್ಕನೇ ಶಾಪ್ ಇದೆ. ತುಂಬ ಟೇಸ್ಟಿ ಬೆಣ್ಣದ ಟೀ ಸಿಗುತ್ತೆ. ಹಾಗೆ ನೋಡೋಕ್ಕೂ ಶಾಪ್ ಕ್ಲೀನಾಗಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸೊ ಬೆಣ್ಣೆ ದೋಸೆ ತಿಂದರೆ ಇಲ್ಲೊಂದು ಟೀ ಕುಡಿಯೋದು ಮಾಡಿದ್ದೀವಿ. ಇವಾಗ ನಾವು ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. So loud as he always has. We're gonna do it all again. We wanna chase the night, wanna dance to the light. Pull stars from the sky, just two hearts running wild. Never sleep, never stop, as we shout from the top. We're gonna be. We're gonna be two hearts running wild. The moonlight, the sun. ಸ್ನೇಹಿತರೆ, ನಮ್ಮನ್ನೆಲ್ಲರನ್ನೂ ಇವತ್ತು ರಾಜವಣ್ಣ ಒಂದು ಬ್ಯೂಟಿಫುಲ್ ಆಗಿರೋಂಥ ಪ್ಲೇಸಿಗೆ ಕರ್ಕೊಂಬಂದಿದ್ದಾರೆ. ಎಲ್ಲಿಗೆ ಗೊತ್ತಾ? ಚನ್ನಗಿರಿ ತಾಲೂಕಲ್ಲಿ ಇರೋಂಥ ಸಂತೆಬೆನ್ನೂರು ಪುಷ್ಕರಣಿಗೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರಲ್ಲಿ ಇರೋಂಥ ರಾಮತೀರ್ಥ ಪುಷ್ಕರಣಿಗೆ ಇವತ್ತು ನಮ್ಮನ್ನು ಕರ್ಕೊಂಬಂದಿದ್ದಾರೆ ಸ್ನೇಹಿತರೆ. ಹೊರಗಡೆ ನೋಡ್ತಿದ್ದಾಗಲೇ ಗೊತ್ತಾಗ್ತಾ ಇದೆ ಪ್ಲೇಸ್ ಎಷ್ಟು ಸುಂದರವಾಗಿದೆ ಅಂತ. ಜೊತೆಗೆ ಪುರಿ ಪ್ಯಾಕೆಟ್ ಇಟ್ಟಿರೋದ್ರಿಂದ ಫಿಶ್ ಇದೆ ಅಂತಲೂ ಕನ್ಫರ್ಮ್ ಆಯಿತು. ಹಾಗಾಗಿ ಒಂದು 2-3 ಪ್ಯಾಕೆಟ್ ನಾವು ಪುರಿ ತೊಗೊಂಡು ಇವಾಗ ಪುಷ್ಕರಣಿ ಕಡೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ದಾವಣಗೆರೆಯಿಂದ ಒಂದು ಅರ್ಧ ಗಂಟೆ ಡ್ರೈವ್ ಅಂತ ಹೇಳ್ಬೋದು. ರೋಡ್ ಸಹ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಎಂಜಾಯ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕಾರಲ್ಲೇ ಕೂತಿದ್ದ ಕಡೆನೇ ಮಜಾ ಮಾಡ್ಕೊಂಡು ಬಂದ್ವಿ. ಸೊ ಬನ್ನಿ ಪುಷ್ಕರಣಿ ಹೇಗಿದೆ ಅಂತ ನೋಡೋಣ.
ಸ್ನೇಹಿತರೆ, ಈ ಸುಂದರವಾದ ಪುಷ್ಕರಣಿನ 16ನೇ ಶತಮಾನದಲ್ಲಿ ಕೆಂಗ ಹನುಮಪ್ಪ ಅನ್ನೋರು ನಿರ್ಮಾಣ ಮಾಡಿದ್ದಾರೆ. ಇದ್ರದ್ದು ವಿಶೇಷತೆ ಏನು ಗೊತ್ತಾ, ಈ ಪುಷ್ಕರಣಿಲಿ ಯಾವಾಗಲೂ ನೀರಿರುತ್ತೆ. ಹಾಗಾಗಿ ಇದನ್ನು ಅಕ್ಷಯ ಹೊಂಡ ಅಂತ ಸಹ ಕರೀತಾರೆ ಸ್ನೇಹಿತರೆ. ಅಲ್ಲಿ ದೊಡ್ಡದು ಒಂದು ಮಂಟಪ ಕಾಣಿಸ್ತಾ ಇದೆಯಲ್ಲ ಮಧ್ಯದಲ್ಲಿ, 5 ಅಂತಸ್ತಿನ ಮಂಟಪ, ಅದನ್ನು ವಸಂತ ಮಂಟಪ ಅಂತ ಸಹ ಕರೀತಾರೆ ಸ್ನೇಹಿತರೆ. ಆ ಮಂಟಪದಲ್ಲಿ ಕೆತ್ತಿರೋ ಚಿಕ್ಕ ಚಿಕ್ಕ ಕಲಾಕೃತಿಗಳಂತೂ ತುಂಬಾ ಸುಂದರವಾಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಪುಷ್ಕರಣಿ 30 ಅಡಿ ಆಳ ಇದೆಯಂತೆ. ಇದಕ್ಕೆ ರಾಮತೀರ್ಥ ಪುಷ್ಕರಣಿ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಈ ಪುಷ್ಕರಣಿ ಆವರಣದಲ್ಲಿ ಶ್ರೀರಾಮದೇವರ ದೇವಾಲಯ ಇತ್ತಂತೆ. ಹಾಗಾಗಿ ಇದನ್ನು ರಾಮತೀರ್ಥ ಪುಷ್ಕರಣಿ ಅಂತ ಸಹ ಕರೀತಾರೆ. ತುಂಬಾ ಸುಂದರವಾಗಿರೋ ಅಂಥ ಜಾಗ ಸ್ನೇಹಿತರೆ. ಖಂಡಿತವಾಗ್ಲೂ ನೀವು ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಪ್ಲ್ಯಾನ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಈ ಪ್ಲೇಸ್ನ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ಮನಸ್ಸಿಗಂತೂ ತುಂಬಾ ನೆಮ್ಮದಿ ಕೊಡೋ ಅಂಥ ಜಾಗ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಭಾಳ ಖುಷಿಯಿಂದ 2 ಪ್ಯಾಕೆಟ್ ಪುರಿ ತೊಗೊಂಡು ಬಂದ್ವಿ ಫಿಶ್ಶಿಗೆ ಹಾಕಬೇಕು ಅಂತ. ಬಟ್ ಒಂದು ಫಿಶೇ ಕಾಣಿಸ್ತಾ ಇಲ್ಲ. ಇವಾಗ ಅಲ್ಲಿ ನೋಡ್ತಿದ್ದೀರಲ್ಲ, ಆಮೆ ಒಂದು ಕಾಣಿಸ್ತಾ ಇದೆ ನೋಡಿ. ಆಮೆನೇ ಪುರಿ ತಿನ್ನುತ್ತೇನೋ ಅಂತ ಪುರಿ ಹಾಕ್ತಾ ಕೂತಿದ್ದೀವಿ. ಆ ಜಾಗದಿಂದ ಎದ್ದು ಬರೋಕ್ಕೆ ಮನಸ್ಸಿರಲಿಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿತ್ತು ಜಾಗ, ಅಷ್ಟು ಚೆನ್ನಾಗಿತ್ತು ವೆದರ್ ಅಂತಲೇ ಹೇಳ್ಬೋದು. ಸಂತೆಬೆನ್ನೂರಲ್ಲಿರೋರು ಇಲ್ಲ ಅಕ್ಕಪಕ್ಕ ಇರೋರು ತುಂಬ ಲಕ್ಕಿ ಅಂತ ಅನಿಸುತ್ತೆ. ಯಾಕೆ ಗೊತ್ತಾ, ಮನಸ್ಸಿಗೆ ತುಂಬ ಬೇಜಾರಾದಾಗ ಈ ಪುಷ್ಕರಣಿಲಿ ಹೋಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಬಂದುಬಿಟ್ರೆ ನಿಜವಾಗ್ಲೂ ಎಷ್ಟೋ ರಿಲ್ಯಾಕ್ಸ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಜಾಗ ತುಂಬಾ ಇಷ್ಟ ಆಯಿತು. ನೀವು ನೆಕ್ಸ್ಟ್ ಯಾರಾದ್ರು ದಾವಣಗೆರೆ ಹೋದರೆ ದಯವಿಟ್ಟು ಈ ಪುಷ್ಕರಣಿನ ಮಿಸ್ ಮಾಡ್ಕೊಂಬೇಡಿ. ಒಂದ್ಸತಿ ವಿಸಿಟ್ ಮಾಡಿ, ಪ್ಲೇಸ್ನ ಎಂಜಾಯ್ ಮಾಡಿ. ಹೋಯ್ತಾ ಮತ್ತೆ ಪಾರಿವಾಳ ಜಾಸ್ತಿ ಇದೆಯಲ್ಲ, ಪಿಕ್ಕ ಜಾಸ್ತಿ ಅಲ್ವಾ, ಪಾರಿವಾಳ ಪಿಕ್ಕಗಳು.
ಸ್ನೇಹಿತರೆ, ಈ ಸುಂದರವಾದ ಪುಷ್ಕರಣಿನ ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ಇವಾಗ ವಾಪಸ್ ದಾವಣಗೆರೆಗೆ ಹೊರಟಿದ್ದೀವಿ. ದಾವಣಗೆರೆಗೆ ಹೋಗಿ ರಾಜವಣ್ಣನ ಮನೇಲಿ ಆಂಟಿ ಬಿಸಿ ಬಿಸಿ ಇಡ್ಲಿ ಮಾಡಿರ್ತಾರೆ. ಇಡ್ಲಿ ತಿನ್ಕೊಂಡು ಮಂಜು ಮೇಲೆ ಬಾಯ್ಸ್ ಮೂವಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮೂವಿ ನೋಡಿ 4 ಗಂಟೆಗೆ ನಮಗೆ ಟ್ರೈನ್ ಇದೆ. ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಸ್ನೇಹಿತರೆ, 2 ದಿನ ದಾವಣಗೆರೆಯಲ್ಲಿ ಸ್ಪೆಂಡ್ ಮಾಡಿದ್ದು ಕವಿಸೂರಿ ರಾಜವಣ್ಣನ ಜೊತೆ ಎಲ್ಲ ತುಂಬಾ ಖುಷಿ ಆಯಿತು. ಇವಾಗ ವಾಪಸ್ ನಾನು ಮೋನಿ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಕವಿಸೂರಿ ಬೆಂಗಳೂರಿಗೆ ಹೋಗ್ತಿದ್ದಾರೆ. ಡೈರೆಕ್ಟ್ ಟ್ರೈನ್ ಅವರಿಗೆ ಬೆಂಗಳೂರಿಗೆ. ನಾವು ಬೀರೂರಲ್ಲಿ ಇಳ್ಕೊಂಡು ಬೀರೂರಿಂದ ಚಿಕ್ಕಮಂಗ್ಳೂರಿಗೆ ಹೋಗಬೇಕು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನೋಡಿ ಅಲ್ಲಿ ಬಾಳೆಹಣ್ಣನ್ನು ಸಿಪ್ಪೆ ಸುಲ್ಕೊಂಡು ಹೆಂಗೆ ಬಾಳೆಹಣ್ಣು ತಿಂತಿದೆ ಅಂತ ಮಂಗಣ್ಣ. ಚೆನ್ನಾಗಿದೆ. ರೈಲ್ವೆ ಸ್ಟೇಷನಲ್ಲಿ ಸಖತ್ತು ಮಂಗಗಳಿದ್ವು. ಟ್ರೈನ್ ಬರೋ ತನಕ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಮಂಗಗಳನ್ನ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಟೈಮ್ ಕಳೆದ್ವಿ. ಓಕೆ ಸ್ನೇಹಿತರೆ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್.